ಷಡ್ಯಂತ್ರದಲ್ಲಿ ಹಲವು ಸೂತ್ರಧಾರಿಗಳಿದ್ದಾರೆ ಎನ್ನುವಂತ ವಿಚಾರ ಬೆಳಕಿಗೆ ಬರ್ತಾ ಇದೆ. ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರವನ್ನ ಹೆಣೆಯಲಾಗಿತ್ತು. ಎಸ್ಐಟಿ ತನಿಖೆಯಲ್ಲಿ ಬಯಲಾಯಿತು ಕ್ರೌಡ್ ಫಂಡಿಂಗ್. ಚಿನ್ನಯ್ಯಗೆ ಕ್ರೌಡ್ ಫಂಡಿಂಗ್ ಬಗ್ಗೆ ಸ್ಫೋಟಕ ಮಾಹಿತಿ ಈಗ ರಿವೀಲ್ ಆಗಿದೆ. ಒಂದಲ್ಲ ಎರಡಲ್ಲ ಹಲವು ಮಂದಿ ಇದೆ ದೊಡ್ಡ ಮಟ್ಟದಲ್ಲಿ ಕ್ರೌಡ್ ಫಂಡಿಂಗ್ ಆಗಿದೆ ಎನ್ನುವಂತಹ ವಿಚಾರ ಇದೀಗ ಎಸ್ಐಟಿ ತನಿಖೆಯಲ್ಲಿ ಬಾಯಿ ಬಿಡಿಸಿದೆ. ಚಿನ್ನಯ್ಯಗೆ ದೊಡ್ಡ ಮಟ್ಟದಲ್ಲಿ ಕ್ರೌಡ್ ಫಂಡಿಂಗ್ ಆಗಿದೆ ಎನ್ನುವಂತಹ ಸ್ಫೋಟಕ ಮಾಹಿತಿಯನ್ನ ರಿವೀಲ್ ಮಾಡಲಾಗಿದೆ. ಇನ್ನು ಸೂತ್ರಧಾರಿಗಳಿಗೆ ಹಣ ಫಂಡಿಂಗ್ ಆಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ಹಲವರಿಗೆ ಬೈ ಹ್ಯಾಂಡ್ ಮೂಲಕವಾಗಿ ಹಣವನ್ನ ಫಂಡಿಂಗ್ ಮಾಡಿದ್ದಾರೆ. ಚಿನ್ನಯ್ಯಗೂ ಕೂಡ ಬೈ ಹ್ಯಾಂಡ್ ಆಗಿ ನಗದು ನೀಡಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎಸ್ಐಟಿ ವಿಚಾರಣೆ ವೇಳೆ ಬಾಯ್ ಬಿಟ್ಟಿರುವಂತಹ ಬುರುಡೆ ಚಿನ್ನಯ್ಯ ಹಂತ ಹಂತವಾಗಿ ಲಕ್ಷ ಹಣವನ್ನ ನೀಡಿತ್ತಂತೆ ಗ್ಯಾಂಗ್. ಬುರುಡೆ ಚಿನ್ನಯ್ಯನಿಗೆ ಹಣ ನೀಡಿ ಗ್ಯಾಂಗ್ ಹೆಡ್ಡಾಗೆ ಕೆಡವಿತ್ತು ಅಂತ ಹೇಳಲಾಗ್ತಾ ಇದೆ. ಕೇವಲ ಓರ್ವ ವ್ಯಕ್ತಿ ಹಣವನ್ನ ಈತನಿಗೆ ತಂದುಕೊಟ್ಟಿಲ್ಲ, ಅಕೌಂಟ್ಗೆ ಹಾಕಿದ್ರೆ ಈ ವಿಚಾರ ಬಯಲಾಗುತ್ತೆ ಎನ್ನುವಂತಹ ಬೆನ್ನಲ್ಲೇ ಆತನಿಗೆ ಬೈ ಹ್ಯಾಂಡ್ ಮೂಲಕವಾಗಿ ಬೇರೆ ಬೇರೆ ವ್ಯಕ್ತಿಗಳ ಮೂಲಕವಾಗಿ ಹಂತ ಹಂತವಾಗಿ ಆತನಿಗೆ ಬರೋಬ್ಬರಿ 4 ಲಕ್ಷದ ಹತ್ತತ್ರ ಅಮೌಂಟ್ ಅನ್ನ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈ ಗ್ಯಾಂಗ್ ಕಂಪ್ಲೀಟ್ ಆಗಿ ಒಂದು ರೀತಿ ಪ್ಲಾನ್ ಅನ್ನ ಮಾಡಿಕೊಂಡೇ ಈತನನ್ನ ಕೆಡ್ಡಾಕೆ ಕೆಡವಿತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ಹಣ ಫಂಡಿಂಗ್ ಸೂತ್ರಧಾರಿಗಳ ಖಾತೆ ಮೇಲೆ ಕಣ್ಣಿಟ್ಟಿದ್ದು ಖಾತೆಯಲ್ಲಿನ ಹಣವನ್ನ ವರ್ಗಾವಣೆ ಮಾಡದ ಗ್ಯಾಂಗ್ ಸಿಕ್ಕಿ ಬೀಳುವಂತ ಭಯದಿಂದಾಗಿ ಗ್ಯಾಂಗ್ನಿಂದ ಪಕ್ಕಾ ಪ್ಲಾನ್ ಅನ್ನ ಮಾಡಿಕೊಂಡಾಗಿತ್ತು. ಬೈ ಹ್ಯಾಂಡ್ ಮೂಲಕವಾಗಿ ಅದಲು ಬದಲು ಮಾಡಿದ್ದು ಪತ್ತೆಯಾಗಿದೆ. ಸೂತ್ರಧಾರಿಗಳು ಹಣ ಅದಲು ಬದಲು ಮಾಡಿರೋದು ಎಸ್ಐಟಿ ತನಿಖೆಯಲ್ಲಿ ಪತ್ತೆಯಾಗಿದೆ. ಸೂತ್ರಧಾರಿಗಳ ಮೇಲೆ ಅವರ ಖಾತೆ ಮೇಲೆ ಈಗ ಎಸ್ಐಟಿ ಕಣ್ಣಿಟ್ಟಿದೆ. ಇದಷ್ಟೇ ಅಲ್ಲ, ಕೆಲವರ ಖಾತೆ ಮೇಲೂ ಕೂಡ ಎಸ್ಐಟಿ ಕಣ್ಣನ್ನ ಇಟ್ಟಿದೆ. ಇನ್ನು ಬ್ಯಾಂಕ್ ಖಾತೆ ಬಗ್ಗೆ ತನಿಖೆಯನ್ನ ಎಸ್ಐಟಿ ಟೀಮ್ ಈಗಾಗಲೇ ಚುರುಕುಗೊಳಿಸಿದೆ. ಹಣ ಫಂಡಿಂಗ್ ಆಗಿರೋ ಬಗ್ಗೆ ಎಸ್ಐಟಿಗೆ ಮಾಹಿತಿ ಸಿಗ್ತಾ ಇದ್ದಂತೆ ಸೂತ್ರಧಾರಿಗಳ ಖಾತೆ ಮೇಲೂ ಕೂಡ ಕಣ್ಣನ್ನ ಇಡಲಾಗಿದೆ. ಇನ್ನು ಹಣ ಖಾತೆಯಲ್ಲಿನ ಹಣವನ್ನ ವರ್ಗಾವಣೆ ಮಾಡ್ತಾ ಇಲ್ಲ ಇಲ್ಲಿವರೆಗೂ ಗ್ಯಾಂಗ್. ಸಿಕ್ಕಿ ಬೀಳುವಂತಹ ಭಯದಿಂದಾಗಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ಹಣ ವರ್ಗಾವಣೆ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪೃಥ್ವಿ ಇದ್ದಾರೆ. ಪೃಥ್ವಿ, ಕ್ರೌಡ್ ಫಂಡಿಂಗ್ ಆಗಿರೋ ಬಗ್ಗೆ ಎಸ್ಐಟಿ ತನಿಖೆ ಮೂಲಕವಾಗಿ ಈಗ ಬಟಾ ಬಯಲಾಗಿರುವಂತದ್ದು ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ಎಷ್ಟು ಜನ ಈತನಿಗೆ ಹಣವನ್ನು ತೆಗೆದುಕೊಂಡು ಕೊಟ್ಟಿದ್ದಾರೆ, ಬರೋಬ್ಬರಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿರಬಹುದು, ಏನ್ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್? ಶಕುಂತಲ, ಇದೇ ನಿಟ್ಟಿನಲ್ಲಿ ಈಗ ಎಸ್ಐಟಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಎಲ್ಲ ಅಕೌಂಟ್ಗಳನ್ನು ಜಾಲಾಡಿದಂಥ ಸಂದರ್ಭದಲ್ಲಿ ಅಕೌಂಟಲ್ಲಿ ಯಾವುದೂ ಕೂಡ ಅಷ್ಟು ಕಂಡು ಬಂದಿಲ್ಲ. ಆದರೆ ಕೆಲವೊಂದು ಅಂದರೆ ಚಿನ್ನಯ್ಯ ಮತ್ತು ಆತನ ಪತ್ನಿ, ತಮಿಳುನಾಡು ಮೂಲದ ಪತ್ನಿ ಇದ್ದಾರೆ, ಸೊ ಮಲ್ಲಿಕಾ, ಅವರ ಅಕೌಂಟಲ್ಲಿ ಯಾವುದೇ ರೀತಿ ಹಣದ ಟ್ರಾನ್ಸಾಕ್ಷನ್ ಸದ್ಯಕ್ಕೆ ದೊಡ್ಡ ಮಟ್ಟದ ಟ್ರಾನ್ಸಾಕ್ಷನ್ ಪತ್ತೆ ಆಗಿಲ್ಲ. ಆದರೆ ಬೈ ಹ್ಯಾಂಡ್ ಮೂಲಕ ಸಾಕಷ್ಟು ಹಣಗಳನ್ನು ಪಡೆದಿದ್ದಾರೆ. ಅಂದರೆ ಆರಂಭಿಕ ಹಂತದಲ್ಲಿ 2 ಲಕ್ಷವನ್ನು ಇವರೇನು ಕೊಟ್ಟಿದ್ರು ಅಂತೇಳಿ ಚಿನ್ನಯ್ಯ ಹೇಳಿದ್ದ. ಸೊ ಇದನ್ನು ಹೊರತುಪಡಿಸಿದ್ದಾರೆ. ಅಂದರೆ ಬೇರೆ ಬೇರೆ ಕಡೆಯಿಂದ ಕ್ರೌಡ್ ಫಂಡಿಂಗ್ ಅಂತ ಹೇಳಿದರೆ, ಇಲ್ಲಿ ಕ್ರೌಡ್ ಫಂಡಿಂಗ್ ಅಂತ ಹೇಳಿದ್ರೆ ಚಿನ್ನಯ್ಯನ ಅಕೌಂಟಿಗೆ ಆಗಿರೋದಿಲ್ಲ, ಬೇರೆ ಬೇರೆಯವರ ಅಕೌಂಟಿಗೆ ಆಗಿರುತ್ತೆ. ಅವರೆಲ್ಲರೂ ಆ ಒಂದು ಅಮೌಂಟನ್ನು ಈತನಿಗೆ ಬೈ ಹ್ಯಾಂಡ್ ಮೂಲಕ ಕೊಡುವಂಥ ಕೆಲಸ ನಡೆದಿರುತ್ತೆ. ಸೊ ಅದರಿಂದ ಯಾರ್ಯಾರ ಅಕೌಂಟಿಗೆ ಈ ಒಂದು ಕ್ರೌಡ್ ಫಂಡಿಂಗ್ ಆಗಿದೆ, ಯಾರ್ಯಾರ ಅಕೌಂಟಿಗೆ ಅಮೌಂಟ್ ಬಂದಿದೆ, ಸೊ ಅದನ್ನು ಚಿನ್ನಯ್ಯ ಹೇಳಬೇಕಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಚಿನ್ನಯ್ಯನಿಗೆ ಕ್ಯಾಶನ್ನು ಯಾರು ಕೊಡ್ತಾ ಇದ್ರು, ಸೊ ಅವರ ಅಕೌಂಟಿಗೆ ಎಲ್ಲಿಂದ ಹಣ ಬಂತು, ಈ ಎಲ್ಲ ನಿಟ್ಟಿನಲ್ಲಿ ಈಗ ತನಿಖೆ ನಡೀತಾ ಇರುವಂಥದ್ದು. ಸದ್ಯಕ್ಕೆ ಕ್ರೌಡ್ ಫಂಡಿಂಗ್ ಆಗಿರೋಂಥದ್ರ ಬಗ್ಗೆ ಈಗ ಎಸ್ಐಟಿ ತನಿಖೆ ನಡೆದಿದೆ. ಅದರಲ್ಲಿ ಕೆಲವೊಂದು ಅಂಶಗಳು ಕೂಡ ಕಂಡು ಬಂದಿರುವಂಥದ್ದು. ಚಿನ್ನಯ್ಯನ ಅಕೌಂಟ್ನಲ್ಲಿ ಏನು ಇಲ್ಲದಿದ್ರು ಕೂಡ ಆತನಿಗೆ ಬೈ ಹ್ಯಾಂಡ್ ಮೂಲಕ ಹಣ ಹೋಗಿರುವಂಥದ್ದು ಎಲ್ಲವೂ ಕೂಡ ಪತ್ತೆ ಆಗಿರುವಂಥದ್ದು. ಏನು ಆತನ ತಮಿಳುನಾಡು ಮನೆ ಏನಿದೆ, ಸೊ ಅದರ ಲೀಸಿಗೆ ಸಂಬಂಧಪಟ್ಟಂತೆ ಏನು 2 ಲಕ್ಷ ರೂಪಾಯಿ ಅವರಿಗೂ ಕೂಡ ಇತ್ತೀಚೆಗೆ ಅಷ್ಟೇ ಕೊಟ್ಟಿದ್ದ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಅದರಿಂದಾಗಿ ಈ ಎಲ್ಲ ಹಣವನ್ನು ಅಲ್ಲಿಗೆ ಕೆಲವೊಂದೊಂದು ಕಡೆ ಈತ ತಲುಪಿಸಿದಾನೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಅಕೌಂಟ್ಗಳು, ಆತನ ವಿಚಾರಣೆ ಇವೆಲ್ಲವೂ ಕೂಡ ನಡೀತಾ ಇರೋಂಥದ್ದು. ಒಂದು ಕಡೆ ಇವತ್ತಿನ ವಿಚಾರಣೆ ಕೂಡ ಅದೇ ಇರುತ್ತೆ. ಮತ್ತೆ ನಿನ್ನೆ ಆತನಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿರುವಂಥದ್ದು. ಸದ್ಯಕ್ಕೆ ಇವತ್ತು ಯಾವುದೇ ರೀತಿ ಆತನನ್ನು ಹೊರಗಡೆ ಕರ್ಕೊಂಡು ಹೋಗಲ್ಲ, ಸ್ಪಾಟ್ ಮಾಜರ್ ಯಾವುದು ಕೂಡ ಇರೋದಿಲ್ಲ. ಸೊ ಅದರಿಂದ ಒಳಗಡೆ ತನಿಖೆ ಸಾಕಷ್ಟು ಜೋರಾಗಿ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಕ್ರೌಡ್ ಫಂಡಿಂಗ್ ಇರ್ಬೋದು, ಮತ್ತೆ ಆ ತಲೆಬುರುಡೆಯನ್ನ ತಂದಂತ ವಿಚಾರಗಳಿರ್ಬೋದು, ಇವನ್ನೆಲ್ಲದರ ಬಗ್ಗೆ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಧನ್ಯವಾದ ಪೃಥ್ವಿ ತಮ್ಮ ಅಪ್ಡೇಟ್ಸ್ಗಾಗಿ. ಇನ್ನು ಚಿನ್ನಯ್ಯ ಹಾಗೂ ಎರಡನೇ ಪತ್ನಿ ಮಲ್ಲಿಕಾ ಬ್ಯಾಂಕ್ ಖಾತೆಯನ್ನ ಈಗ ಪರಿಶೀಲನೆ ನಡೆಸಲಾಗ್ತಾ ಇದೆ. ಚಿನ್ನಯ್ಯನಿಗೆ ಎರಡನೇ ಪತ್ನಿ ಇದ್ಲು ಮಲ್ಲಿಕಾ, ಆಕೆಯ ಬ್ಯಾಂಕ್ ಖಾತೆಯನ್ನ ಈಗ ಪರಿಶೀಲನೆ ಮಾಡ್ತಾ ಇರುವಂತದ್ದು. 3 ರಿಂದ 4 ಲಕ್ಷದವರೆಗೆ ಕ್ಯಾಶ್ ಕೊಟ್ಟಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಎಸ್ಐಟಿ ವಿಚಾರಣೆ ವೇಳೆ ಬುರುಡೆ ಚಿನ್ನಯ್ಯ ಈಗಾಗಲೇ ಬಾಯ್ಬಿಟ್ಟಿದ್ದಾನೆ ವಿಚಾರವನ್ನ. ಚಿನ್ನಯ್ಯ ಬ್ಯಾಂಕ್ ಅಕೌಂಟ್ಗೆ ನೇರ ವರ್ಗಾವಣೆ ಆಗದ ಹಣ ಅಂದ್ರೆ ಡೀಲ್ ಮಾಡೋದಕ್ಕೆ 3 ರಿಂದ 4 ಲಕ್ಷ ರೂಪಾಯಿ ನೀಡಿರುವುದು, ಅದು ಬೈ ಹ್ಯಾಂಡ್ ಮೂಲಕವಾಗಿ ಗ್ಯಾಂಗ್ ನೀಡಿದೆ ಅಂತ ಹೇಳಲಾಗ್ತದೆ. ಕ್ಯಾಶ್ ಮೂಲಕವೇ ಇಲ್ಲಿ ವ್ಯವಹಾರವನ್ನ ಮಾಡಿದ್ದಾರೆ. ಖಾತೆಗೆ ನೇರವಾಗಿ ಹಣವನ್ನ ವರ್ಗಾಯಿಸದೆ
ಸೂತ್ರಧಾರಿಗಳ ಕಳ್ಳಾಟವನ್ನ ಈಗ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಯಾವುದೇ ರೀತಿ ಕ್ಯಾಶ್ ಅನ್ನ ಅಂದ್ರೆ ಅಕೌಂಟ್ಗೆ ನೇರವಾಗಿ ಹಣವನ್ನ ಹಾಕದೆ ಬೈ ಹ್ಯಾಂಡ್ ಮೂಲಕವಾಗಿ ಹಣವನ್ನ ಕೊಡಲಾಗಿದೆ. ಬೇರೆ ಬೇರೆ ವ್ಯಕ್ತಿಗಳ ಮೂಲಕವಾಗಿ ಈತನಿಗೆ ಹಣ ಸಂದಾಯ ಮಾಡಲಾಗಿದೆ. ಒಂದು ವೇಳೆ ಈ ವಿಚಾರಕ್ಕೆ ಏನಾದರೂ ಹಣ ಇಸ್ಕೊಳ್ಳೋದಕ್ಕೆ ಒಪ್ಪಲಿಲ್ಲ ಅಂತಂದ್ರೆ ಆತನವನ್ನ ನೇರವಾಗಿ ಟಾರ್ಗೆಟ್ ಮಾಡಿ ಬೆದರಿಕೆ ಒಡ್ಡುವಂತಹ ಪ್ರಯತ್ನಗಳು ಕೂಡ ಆಗಿದೆ ಅಂತ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಹಾಗಾಗಿ ಆತನಿಗೆ ಯಾರ್ಯಾರ ಮೂಲಕವಾಗಿ ಹಣ ಸಂದಾಯ ಆಗಿದೆ, ಎಲ್ಲೆಲ್ಲಿ ಹಣ ಸಂದಾಯ ಮಾಡಿದ್ದಾರೆ, ಈತ ಮಂಡ್ಯದಲ್ಲಿದ್ದಾಗ ಹಣ ಸಂದಾಯ ಆಗಿದೆಯಾ ಅಥವಾ ತಮಿಳುನಾಡಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲೇನಾದರೂ ಹಣ ಸಂದಾಯ ಆಗಿದೆಯಾ ಅಥವಾ ಅವರ ಪತ್ನಿ ಅಕೌಂಟ್ಗೆ ಅಥವಾ ಅವರ ಪತ್ನಿಗೆ ಏನಾದರೂ ಹಣವನ್ನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಾರಾ, ಕೊಟ್ಟಿರುವವರೇ ಆದರೆ ಆತನಿಗೆ ಪರಿಚಿತರ ಅಥವಾ ಅಪರಿಚಿತರ, ಎಷ್ಟೆಷ್ಟು ಹಣ ಯಾವ್ಯಾವ ಸಮಯದಲ್ಲಿ ಸಂದಾಯ ಆಗಿದೆ, ಇದೆಲ್ಲದರ ಬಗ್ಗೆ ಕೂಡ SIT ತನಿಖೆಯನ್ನ ನಡೆಸ್ತಾ ಇದೆ. ಒಂದು ವೇಳೆ ಈತನಿಗೆ ಹಣ ಕೊಟ್ಟಿರೋರು ಗೊತ್ತಿರುವಂತವರೇ ಆದ್ರೆ ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಒಟ್ಟಾರೆಯಾಗಿ ಈ ಪ್ಲಾನ್ ಅನ್ನ ಕಂಪ್ಲೀಟ್ ಆಗಿ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಈ ಒಂದು ಈತನನ್ನ ಕೆಡ್ಡಾಕೆ ಕೆಡವಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಚಿನ್ನಯ್ಯನನ್ನ ಟಾರ್ಗೆಟ್ ಮಾಡಿಕೊಂಡಂತ ಗ್ಯಾಂಗ್ ಆತನಿಗೆ ಧರ್ಮಸ್ಥಳದಲ್ಲಿ ಇದ್ದಂತಹ ವಿಚಾರ ಆಗಿರಬಹುದು, ಜೊತೆಗೆ ಆತ ಹೆಣಗಳನ್ನ ಹೂಳುವ ಕೆಲಸದಲ್ಲಿ ಇದ್ದಿದ್ದರಿಂದಾಗಿ ಆತನನ್ನ ನೇರವಾಗಿ ಟಾರ್ಗೆಟ್ ಮಾಡಿಕೊಂಡು ಆತನ ಮೂಲಕವಾಗಿ ಈ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡುವಂತಹ ಪ್ರಯತ್ನಕ್ಕೆ ಈ ಟೀಮ್ ಮುಂದಾಗಿತ್ತು. ಹಾಗಾಗಿ ಈ ಪಾತ್ರಧಾರಿಗಳು ಒಬ್ಬೊಬ್ಬರಾಗೆ ಸಿಕ್ಕಾಕೊಂಡಿದ್ದಾರೆ, ವಿಚಾರಗಳನ್ನ ಬಾಯ್ಬಿಡುತ್ತಿದ್ದಾರೆ. ಇನ್ನು ಸೂತ್ರಧಾರಿಗಳು ಯಾರು ಅನ್ನೋದ್ರ ಬಗ್ಗೆ SITಗೆ ಈಗಾಗಲೇ ಕ್ಲೂ ಸಿಕ್ಕಿರೋದ್ರಿಂದಾಗಿ ಅವರ ಅಕೌಂಟ್ಗಳ ಮೇಲೂ ಕೂಡ ಈಗಾಗಲೇ ಕಣ್ಣಿಟ್ಟಿದೆ. ಹಾಗಾಗಿ ಇಲ್ಲಿವರೆಗೂ ಕೂಡ ಅವರ ಅಕೌಂಟ್ ಇಂದ ನೇರ ವರ್ಗಾವಣೆ ಆಗಲಿ ಅಥವಾ ಟ್ರಾನ್ಸಾಕ್ಷನ್ ಆಗಲಿ ಯಾವುದು ಕೂಡ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಬುರುಡೆ ಚಿನ್ನಯ್ಯನ ಅಕೌಂಟ್ ಅನ್ನ ಸೀಸ್ ಮಾಡಿದ್ದಾರೆ, ಅವರ ಪತ್ನಿಯ ಅಕೌಂಟ್ ಅನ್ನ ಕೂಡ ಸೀಸ್ ಮಾಡಲಾಗಿದೆ. ಅಲ್ಲಿಂದಲೂ ಕೂಡ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ.